ನೀನು ಎಲ್ಲಿಯಾದರೂ ಹೋಗಿ ಸಾಯಿ, ಆದರೆ ಈಗ ನೀನು ಈ ಮನೆಯಲ್ಲಿ ಇರಬಾರದು. ಈಗ ಹೇಳಿ ಸುನಂದಳ ಅತ್ತೆ ಅವಳನ್ನು ತಳ್ಳಿ ಮನೆಯಿಂದ ಹೊರಗೆ ಕಳಿಸುತ್ತಾಳೆ. ಆಗ ಸುನಂದ ದುಃಖದಿಂದ ಮನೆಯಿಂದ ಹೊರಗೆ ಹೋಗುತ್ತಾಳೆ. ತನ್ನ ತಪ್ಪಿನ ಬಗ್ಗೆ ಬಹಳ ಪ್ರಾಯಶ್ಚಿತ್ತ ಪಡುತ್ತಾಳೆ. ಅವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ನಡೆಯುತ್ತಾ ಒಂದು ಕಾಡಿಗೆ ಹೋಗುತ್ತಾಳೆ. ಆ ಕಾಡಿನಲ್ಲಿ ಒಬ್ಬ ಸಾಧುವಿನ ಆಶ್ರಮವಿರುತ್ತದೆ. ಆಗ ಅವಳು ಸಹಾಯಕ್ಕಾಗಿ ಆಶ್ರಮಕ್ಕೆ ಹೋಗುತ್ತಾಳೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಸುನಂದ ಆಶ್ರಮದಲ್ಲಿ ಕುಳಿತು ತನ್ನ ದೋಷಗಳ ಬಗ್ಗೆ ಯೋಚಿಸುತ್ತಾ ದುಃಖ ಪಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಆಶ್ರಮಕ್ಕೆ ಸೇರಿದ ಋಷಿಗಳು ಬರುತ್ತಾರೆ. ಅವರು ಒಬ್ಬ ಮಹಿಳೆಯು ತಮ್ಮ ಆಶ್ರಮದಲ್ಲಿ ದುಃಖದಿಂದ ಕುಳಿತಿರುವುದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಹತ್ತಿರ ಬಂದು ಕೇಳುತ್ತಾರೆ, ಮಗು, ನೀನು ಯಾರು? ಈ ಸ್ಥಳದಲ್ಲಿ ಒಂಟಿಯಾಗಿ ಏಕೆ ಕುಳಿತಿದ್ದೀಯಾ? ನಿನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳುತ್ತಾರೆ. ಆಗ ಮಹಿಳೆ ಹೇಳುತ್ತಾಳೆ, ಸ್ವಾಮಿ, ನನ್ನ ಹೆಸರು ಸುನಂದ. ನನ್ನಿಂದ ಘೋರವಾದ ಪಾಪವಾಗಿದೆ. ಅದಕ್ಕೆ ನಾನು ನನ್ನ ಕುಟುಂಬದಿಂದ ಬೇರ್ಪಟ್ಟು ಇಲ್ಲಿಗೆ ಬಂದಿದ್ದೇನೆ. ಆಗ ಋಷಿಗಳಿಗೆ ಕೇಳುತ್ತಾರೆ, ಮಗು, ನೀನು ಏನು ಹೇಳುತ್ತಿದ್ದೀಯಾ? ನೀನು ಯಾವ ಪಾಪ ಮಾಡಿದ್ದೀಯಾ? ನನಗೆ ವಿವರವಾಗಿ ಹೇಳು. ನಾನು ನಿನಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಸುನಂದ ಹೇಳುತ್ತಾಳೆ, ಸ್ವಾಮಿ, ನನ್ನಿಂದ ಘೋರವಾದ ಪಾಪವಾಗಿದೆ. ಮಾಸಿಕ ಧರ್ಮದಲ್ಲಿರುವಾಗ ನಾನು ಗಂಡನೊಂದಿಗೆ ಸಂಬಂಧ ಬೆಳೆಸಿದೆ. ಅದಕ್ಕೆ ನನ್ನ ಗಂಡನಿಗೆ ಕುಷ್ಠರೋಗ ಬಂದು ದುಃಖ ಅನುಭವಿಸುತ್ತಿದ್ದಾನೆ ಎಂದು ಹೇಳುತ್ತಾಳೆ. ಆಗ ಋಷಿಗಳು ಹೇಳುತ್ತಾರೆ, ಮಗು, ನೀನು ಚಿಂತೆ ಮಾಡಬೇಡ. ನಿನ್ನಿಂದ ಆದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೋ. ನಿನಗೆ ಪಾಪದಿಂದ ಮುಕ್ತಿ ಸಿಗುತ್ತದೆ. ನೀನು ಈ ಆಶ್ರಮದಲ್ಲಿ ಕುಳಿತು ಭಗವಾನ್ ವಿಷ್ಣುವಿನ ಪೂಜೆ ಮಾಡು. ತುಳಸಿಗೆ ಪ್ರತಿದಿನ ನೀರು ಹಾಕು. ಗೋಮಾತೆಯ ಸೇವೆ ಮಾಡು. ನಿನ್ನ ಗಂಡನು ಬೇಗನೆ ಗುಣಮುಖನಾಗುತ್ತಾನೆ ಎಂದು ಹೇಳುತ್ತಾರೆ. ಆಗ ಸುನಂದ ಅಲ್ಲಿಯೇ ಆಶ್ರಮದಲ್ಲಿ ಉಳಿದು ಭಗವಾನ್ ವಿಷ್ಣುವಿನ ನಿತ್ಯ ಪೂಜೆ ಮಾಡಲು ಪ್ರಾರಂಭಿಸಿದಳು. ಪ್ರತಿದಿನ ಸ್ನಾನ ಮಾಡಿ ಬ್ರಹ್ಮಚರ್ಯ ಪಾಲಿಸುತ್ತಾ ತುಳಸಿಗೆ ನೀರು ಹಾಕುತ್ತಾಳೆ. ತುಳಸಿ ಎಲೆಗಳನ್ನು ಹಾಕಿ ಭಗವಾನ್ ವಿಷ್ಣುವಿಗೆ ನೈವೇದ್ಯ ಅರ್ಪಿಸುತ್ತಾಳೆ. ಹೀಗೆ 1 ವರ್ಷ ಕಳೆದು ಹೋಗುತ್ತದೆ. ಭಗವಾನ್ ವಿಷ್ಣುವು ಸುನಂದಳ ದೃಢವಾದ ನಿಷ್ಠೆಯ ಭಕ್ತಿಗೆ ಬಹಳ ಪ್ರಸನ್ನನಾಗುತ್ತಾರೆ. ಅವಳಿಗೆ ಸಾಕ್ಷಾತ್ ದರ್ಶನ ನೀಡುತ್ತಾರೆ. ಭಗವಾನ್ ವಿಷ್ಣುವು ಸುನಂದಳೊಂದಿಗೆ ಹೇಳುತ್ತಾರೆ, ಮಗು, ನೀನು ಬಹಳ ಶ್ರದ್ಧೆಯಿಂದ ಭಕ್ತಿಭಾವದಿಂದ ನನ್ನ ಆರಾಧನೆ ಮಾಡಿದ್ದೀಯ. ಅದಕ್ಕೆ ನಾನು ನಿನ್ನ ಮುಂದೆ ಪ್ರತ್ಯಕ್ಷನಾಗಿದ್ದೇನೆ. ಮಗು, ನಿನಗೆ ಏನು ಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಸುನಂದ ಹೇಳುತ್ತಾಳೆ, ಪ್ರಭು, ದಯವಿಟ್ಟು ಹೇಳಿ, ನನ್ನ ಯಾವ ದೋಷದಿಂದ ನನ್ನಲ್ಲಿ ಕಾಮವು ವಾಸವಾಯಿತು? ಆದ್ದರಿಂದ ನನ್ನಿಂದ ಘೋರ ಪಾಪ ನಡೆದು ನನ್ನ ಗಂಡನಿಗೆ ಕುಷ್ಠರೋಗ ಬಂದಿತು ಎಂದು ಕೇಳುತ್ತಾಳೆ. ಆಗ ಭಗವಾನ್ ವಿಷ್ಣುವು ಹೇಳುತ್ತಾರೆ, ಮಗು, ಈಗ ಶ್ರದ್ಧೆಯಿಂದ ಕೇಳು. ನಿನ್ನಿಂದ ಅರಿವಿಲ್ಲದೆ ಒಂದು ಪಾಪವಾಯಿತು. ಆದ್ದರಿಂದ ನಿನ್ನಲ್ಲಿ ಮಹಾಮೋಹವು ಪ್ರವೇಶಿಸಿತು. ಒಂದು ದಿನ ನೀನು ನಿನ್ನ ಗಂಡನೊಂದಿಗೆ ಸಂಬಂಧದ ನಂತರ ಸ್ನಾನ ಮಾಡದೆಯೇ ತುಳಸಿಗೆ ನೀರು ಹಾಕಿದೆ. ಪತಿ ಪತ್ನಿ ರತಿಕ್ರಿಯೆ ನಡೆಸಿದಾಗ ಅವರ ಶರೀರವು ಅಪವಿತ್ರವಾಗುತ್ತದೆ. ಅಂತಹ ಅವಸ್ಥೆಯಲ್ಲಿ ತುಳಸಿಗೆ ನೀರು ಅರ್ಪಿಸಿದೆ. ಆದ್ದರಿಂದ ಲಕ್ಷ್ಮೀದೇವಿಯು ನಿನ್ನ ಮನೆಯನ್ನು ಬಿಟ್ಟು ಹೋದಳು. ಮಹಾಮೋಹವು ನಿನ್ನಲ್ಲಿ ಪ್ರವೇಶಿಸಿತು. ಆ ಮಹಾಮೋಹದಿಂದ ನಿನ್ನಲ್ಲಿ ಮತ್ತು ನಿನ್ನ ಗಂಡನಲ್ಲಿ ಕಾಮ ಪ್ರವಾಹ ಹೆಚ್ಚಾಗಿ ಮಾಸಿಕ ಧರ್ಮದಲ್ಲಿ ಸಂಬಂಧ ಬೆಳೆಸಿದಿರಿ. ಆದ ಕಾರಣ ನಿನ್ನ ಗಂಡನಿಗೆ ಕುಷ್ಠರೋಗ ಬಂದಿತು ಎಂದು ಹೇಳುತ್ತಾರೆ. ಆಗ ಸುನಂದ ಹೇಳುತ್ತಾಳೆ, ಪ್ರಭು, ಗೊತ್ತಿಲ್ಲದೆ ನನ್ನಿಂದ ಈ ದೊಡ್ಡ ಪಾಪವಾಯಿತು. ಈಗ ಈ ಪಾಪಕ್ಕೆ ಪ್ರಾಯಶ್ಚಿತ್ತವೇನು ಎಂದು ಕೇಳುತ್ತಾಳೆ.
ಅದಕ್ಕೆ ಭಗವಾನ್ ವಿಷ್ಣುವು ಹೇಳುತ್ತಾರೆ, ಸುನಂದ, ಈ ಪಾಪಕ್ಕೆ ಪ್ರಾಯಶ್ಚಿತವಾಗಿ ನೀನು 1 ವರ್ಷ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿರುವೆ. ಅದಕ್ಕೆ ಈಗ ನೀನು ಪಾಪದಿಂದ ಮುಕ್ತಿ ಪಡೆದಿದ್ದೀಯಾ ಎಂದು ಹೇಳುತ್ತಾರೆ. ಆಗ ಸುನಂದ ಹೇಳುತ್ತಾಳೆ, ಪ್ರಭು, ದಯವಿಟ್ಟು ಹೇಳಿ, ಯಾವ ಅವಸ್ಥೆಯಲ್ಲಿ ತುಳಸಿಗೆ ನೀರು ಹಾಕಬಾರದು, ತುಳಸಿಗೆ ನೀರು ಹಾಕುವ ನಿಯಮಗಳೇನು ಎಂದು ಕೇಳುತ್ತಾಳೆ. ಆಗ ಭಗವಾನ್ ವಿಷ್ಣುವು ಹೇಳುತ್ತಾರೆ, ಸುನಂದ, ಈಗ ನಾನು ನಿನಗೆ ತುಳಸಿಗೆ ನೀರು ಹಾಕುವ ನಿಯಮಗಳನ್ನು ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು. ಸುನಂದ, ತುಳಸಿ ಬಹಳ ಪವಿತ್ರವಾದ ಗಿಡ. ಇದು ನನಗೆ ಅತ್ಯಂತ ಪ್ರಿಯವಾದದ್ದು. ಈ ಗಿಡವನ್ನು ಅಪವಿತ್ರ ಅವಸ್ಥೆಯಲ್ಲಿ ಮುಟ್ಟಬಾರದು. ಮಾಸಿಕ ಧರ್ಮದಲ್ಲಿರುವ ಮಹಿಳೆ ಈ ಗಿಡವನ್ನು ಮುಟ್ಟಬಾರದು. ಮಾಸಿಕ ಧರ್ಮದಲ್ಲಿ ಮಹಿಳೆಯ ಶರೀರದಲ್ಲಿ ಬ್ರಹ್ಮ ಹತ್ಯೆಯ ಪಾಪವಿರುತ್ತದೆ. ಅಂತಹ ಮಹಿಳೆ ತುಳಸಿಗೆ ನೀರು ಹಾಕಬಾರದು. ಸುನಂದ, ಯಾವ ಸ್ತ್ರೀ ಪುರುಷರು ಸಂಬಂಧದ ನಂತರ ತುಳಸಿ ಗಿಡವನ್ನು ಮುಟ್ಟಬಾರದು, ನೀರು ಹಾಕಬಾರದು. ಸಂಬಂಧದ ನಂತರ ಶರೀರವು ಅಪವಿತ್ರವಾಗಿರುತ್ತದೆ. ಅಂತಹ ಅವಸ್ಥೆಯಲ್ಲಿ ತುಳಸಿಯನ್ನು ಮುಟ್ಟಿದರೆ ದೋಷ ತಗುಲುತ್ತದೆ. ಲಕ್ಷ್ಮೀದೇವಿ ಅಂತಹ ಸ್ಥಳದಿಂದ ಹೊರಟು ಹೋಗುತ್ತಾಳೆ. ಸುನಂದ, ಯಾವ ಮಹಿಳೆ ತನ್ನ ಗಂಡನನ್ನು ಬಿಟ್ಟು ಹೋಗುತ್ತಾಳೋ, ಮದುವೆಯ ನಂತರ ಗಂಡನನ್ನು ಬಿಟ್ಟು ಬೇರೆ ಪುರುಷರೊಂದಿಗೆ ಇರುತ್ತಾಳೋ, ಅಂತಹ ಮಹಿಳೆ ತುಳಸಿಗೆ ನೀರು ಹಾಕಬಾರದು. ತುಳಸಿ ಪೂಜೆ ಮಾಡುವ ಅಧಿಕಾರ ಪತಿವ್ರತ ಮಹಿಳೆಯರಿಗೆ ಮಾತ್ರ. ಸುನಂದ, ಈಗ ನಾನು ನಿನಗೆ ತುಳಸಿಗೆ ನೀರು ಹಾಕುವ ಮುಖ್ಯವಾದ ನಿಯಮಗಳನ್ನು ಹೇಳುತ್ತೇನೆ, ಕೇಳು. ಇವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ ಎಂದು ಹೇಳುತ್ತಾರೆ. ಆಗ ಸುನಂದ ಹೇಳುತ್ತಾಳೆ, ಪ್ರಭು, ನನ್ನ ಗಂಡನು ಕುಷ್ಠರೋಗದಿಂದ ಬಳಲುತ್ತಿದ್ದಾನೆ. ದಯವಿಟ್ಟು ಅವನನ್ನು ರೋಗದಿಂದ ಮುಕ್ತನನ್ನಾಗಿ ಮಾಡಿ ಎಂದು ಕೇಳುತ್ತಾಳೆ. ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ, ಸುನಂದ, ನೀನು ಈ ತುಳಸಿ ಗಿಡವನ್ನು 1 ವರ್ಷ ಪೂಜಿಸಿದ್ದೀಯಾ. ಇದು ಬಹಳ ಪವಿತ್ರವಾದ ಗಿಡವಾಗಿದೆ. ಈಗ ಇದರ ಎಲೆಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ಗಂಡನಿಗೆ ತಿನ್ನಿಸು. ಅವನು ರೋಗ ಮತ್ತು ಪಾಪಗಳಿಂದ ಮುಕ್ತಿ ಪಡೆಯುತ್ತಾನೆ. ಹೀಗೆ ಹೇಳಿ ಭಗವಾನ್ ವಿಷ್ಣುವು ಅದೃಷ್ಟರಾಗುತ್ತಾರೆ. ಇದನ್ನು ಕೇಳಿ ಸುನಂದ ಬಹಳ ಸಂತೋಷವನ್ನು ಪಡುತ್ತಾಳೆ. ಭಗವಾನ್ ವಿಷ್ಣುವಿಗೆ ಪದೇ ಪದೇ ಪ್ರಣಾಮ ಮಾಡಿ ಧನ್ಯವಾದ ಹೇಳುತ್ತಾಳೆ. ನಂತರ ಸುನಂದ ತುಳಸಿ ಗಿಡದಿಂದ ಕೆಲವು ಎಲೆಗಳನ್ನು ಕಿತ್ತು ಮನೆಗೆ ಹೋಗಿ ತನ್ನ ಕುಷ್ಠರೋಗಿ ಗಂಡನಿಗೆ ತಿನ್ನಿಸುತ್ತಾಳೆ. ತುಳಸಿ ಎಲೆಗಳನ್ನು ತಿಂದ ತಕ್ಷಣ ಅವನು ಆರೋಗ್ಯವಂತನಾಗುತ್ತಾನೆ. ಸುನಂದಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಸುನಂದಳ ಅತ್ತೆಯು ಕೂಡ ಈ ಅದ್ಭುತವನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ. ಎಲ್ಲರೂ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸುತ್ತಾರೆ. ಕಥೆಯನ್ನು ಮುಗಿಸಿ ಶ್ರೀಕೃಷ್ಣನು ಹೇಳುತ್ತಾರೆ, ದೇವಿ, ಅದಕ್ಕಾಗಿ ಈ ಅವಸ್ಥೆಗಳಲ್ಲಿ ಮಹಿಳೆಯರು ತುಳಸಿಗೆ ನೀರು ಹಾಕಬಾರದು, ಮುಟ್ಟಬಾರದು. ಇಲ್ಲದಿದ್ದರೆ ಸುನಂದಳಿಗೆ ಆದಂತೆ ಅಶುಭ ಫಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ. ವೀಕ್ಷಕರೇ, ಈಗ ತುಳಸಿ ಗಿಡಕ್ಕೆ ಸಂಬಂಧಿಸಿದ ಪ್ರಮುಖ ನಿಯಮಗಳನ್ನು ತಿಳಿದುಕೊಳ್ಳೋಣ. ತುಳಸಿ ಗಿಡವನ್ನು ನೆಡುವುದು ಶಾಸ್ತ್ರಗಳ ಪ್ರಕಾರ ಸೋಮವಾರ, ಬುಧವಾರ ಮತ್ತು ಗುರುವಾರ. ತುಳಸಿ ಗಿಡವನ್ನು ನೆಡಲು ಬಹಳ ಶುಭ ದಿನಗಳು. ಆದರೆ ಗ್ರಹಣ ಕಾಲದಲ್ಲಿ ತುಳಸಿ ಗಿಡವನ್ನು ಎಂದಿಗೂ ನೆಡಬಾರದು. ತುಳಸಿ ಗಿಡವನ್ನು ಮಣ್ಣಿನ ಕುಂಡದಲ್ಲಿ ನೆಡುವುದು ಉತ್ತಮ. ಮನೆಯ ಮುಖ್ಯ ದ್ವಾರದ ಮುಂದೆ ಸುಂದರವಾದ ಕುಂಡದಲ್ಲಿ ತುಳಸಿ ಗಿಡವನ್ನು ನೆಡಬೇಕು. ತುಳಸಿ ಕುಂಡವನ್ನು ಯಾವಾಗಲೂ ನೆಲದ ಮೇಲೆ ಅಥವಾ ಎತ್ತರದ ಸ್ಥಳದಲ್ಲಿ ಇಡಬೇಕು. ಆದರೆ ನೇತು ಹಾಕಬಾರದು. ತುಳಸಿ ಗಿಡದಲ್ಲಿ ಒಳ್ಳೆಯ ಮಣ್ಣನ್ನು ಬಳಸಬೇಕು. ಅಶುಭ ಸ್ಥಳಗಳ ಮಣ್ಣನ್ನು ಎಂದಿಗೂ ತುಳಸಿ ಕುಂಡಕ್ಕೆ ಹಾಕಬಾರದು. ಯಾವ ತುಳಸಿ ಗಿಡವನ್ನು ಪ್ರತಿದಿನ ಪೂಜಿಸುತ್ತೀವೋ ಅದನ್ನು ಎಂದು ನೇರವಾಗಿ ನೆಲದಲ್ಲಿ ನೆಡಬಾರದು.
ನೆಲದಲ್ಲಿ ನೆಟ್ಟರೆ ತುಳಸಿ ಪವಿತ್ರವಾಗುತ್ತದೆ, ಅದರ ಪ್ರಕಾರ ದೊಡ್ಡದಾಗುತ್ತದೆ, ಪೂಜೆ ಮಾಡುವುದು ಕಷ್ಟವಾಗುತ್ತದೆ, ಜನರು ಅದರ ಗೊಂಬೆಗಳನ್ನು ಮರೆಯುತ್ತಾರೆ ಮತ್ತು ಪ್ರಾಣಿಗಳು ಅದಕ್ಕೆ ಹಾನಿ ಮಾಡಬಹುದು. ತುಳಸಿ ಗಿಡವನ್ನು ನೆಡಲು ಉತ್ತರ, ಈಶಾನ್ಯ ಅಥವಾ ಪೂರ್ವ ದಿಕ್ಕುಗಳು ಉತ್ತಮ. ಅದರಲ್ಲಿ ಈಶಾನ್ಯ ದಿಕ್ಕು ಬಹಳ ಶುಭ. ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಮನೆಯ ವಾತಾವರಣವು ಸಕಾರಾತ್ಮಕವಾಗುತ್ತದೆ. ತುಳಸಿ ಗಿಡವನ್ನು ಎಂದಿಗೂ ಆಗ್ನೇಯ ದಿಕ್ಕಿನಲ್ಲಿ ನೆಡಬಾರದು, ಅದು ಅಗ್ನಿ ದಿಕ್ಕು. ಅಲ್ಲಿ ನೆಟ್ಟರೆ ತುಳಸಿ ಬೇಗನೆ ಒಣಗಿ ಹೋಗುತ್ತದೆ. ತುಳಸಿ ಗಿಡವನ್ನು ಎಂದು ಕತ್ತಲೆಯಲ್ಲಿ ಇಡಬಾರದು. ಸಂಜೆ ಅದರ ಬಳಿ ದೀಪ ಹಚ್ಚಬೇಕು ಹಾಗೂ ತುಳಸಿ ಗಿಡಕ್ಕೆ ಖಂಡಿತವಾಗಿಯೂ ಒಂದು ವಸ್ತ್ರ ಕಟ್ಟಬೇಕು. ವಸ್ತ್ರವಿಲ್ಲದೆ ತುಳಸಿ ಪೂಜೆಯ ಪೂರ್ಣ. ತುಳಸಿ ಗಿಡಕ್ಕೆ ಹಸಿರು ಬಳೆಗಳು, ಕೆಂಪು ಅಥವಾ ಬಿಳಿ ದಾರವನ್ನು ಕಟ್ಟಬೇಕು. ಆದರೆ ತುಳಸಿಯನ್ನು ಎಂದೂ ಬರಿದಾಗಿ ಇಡಬಾರದು. ತುಳಸಿ ಎಲೆಗಳನ್ನು ಕೀಳುವಾಗ ಶ್ರದ್ಧೆಯನ್ನು ವಹಿಸಿ ಕತ್ತಿ, ಚಾಕು ಮುಂತಾದ ಹರಿತಾದ ವಸ್ತುಗಳಿಂದ ಎಲೆಗಳನ್ನು ಕೀಳಬಾರದು. ಬೆರಳುಗಳಿಂದ ಮಾತ್ರ ಕೀಳಬೇಕು. ತುಳಸಿ ಗಿಡದ ಕೊಂಬೆಗಳನ್ನು ಎಂದಿಗೂ ಮುರಿಯಬಾರದು. ಒಂದೊಂದು ಎಲೆಯನ್ನು ಕೀಳಬೇಕು. ಉಗುರುಗಳನ್ನು ಬಳಸಬಾರದು. ಆದ್ದರಿಂದ ಮಹಿಳೆಯ ಸೌಭಾಗ್ಯ ನಾಶವಾಗುತ್ತದೆ. ಏಕಾದಶಿ, ಭಾನುವಾರ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ದಿನಗಳಂದು ತುಳಸಿ ಎಲೆಗಳನ್ನು ಕೀಳಬಾರದು. ಏಕಾದಶಿಗೆ ಒಂದು ದಿನ ಮೊದಲೇ ಎಲೆಗಳನ್ನು ಕಿತ್ತು ಇಟ್ಟುಕೊಳ್ಳಬೇಕು. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳಬಾರದು. ಸಂಜೆ ತುಳಸಿಯು ನಿದ್ರಾವಸ್ಥೆಯಲ್ಲಿರುತ್ತಾಳೆ. ಹಳೆಯ ಒಣಗಿದ ತುಳಸಿ ಎಲೆಗಳನ್ನು ಎಂದಿಗೂ ಎಸೆಯಬಾರದು. ಅವುಗಳನ್ನು ಮಣ್ಣಿನಲ್ಲಿ ಹಾಕಬೇಕು. ಭಾನುವಾರದಂದು ತುಳಸಿಗೆ ನೀರು ಹಾಕಬಾರದು. ತುಳಸಿಗೆ ನೀರು ಹಾಕಲು ಶುಭ್ರವಾದ ನೀರನ್ನು ಮಾತ್ರ ಬಳಸಬೇಕು. ಕೊಳಕಾದ ಅಥವಾ ಉಳಿದ ನೀರನ್ನು ಹಾಕಬಾರದು. ತುಳಸಿ ಗಿಡವನ್ನು ಕೊಳಕಾದ ಸ್ಥಳಗಳಲ್ಲಿ ನೆಡಬಾರದು. ಸ್ನಾನ ಮಾಡದೆ ತುಳಸಿಗೆ ನೀರು ಹಾಕಬಾರದು. ಯಾವ ಮಹಿಳೆ ತುಳಸಿಗೆ ನೀರು ಹಾಕುತ್ತಾಳೋ ಅವಳು ಸ್ನಾನ ಮಾಡಿ ಹಣೆಗೆ ಸಿಂಧೂರ ಇಟ್ಟುಕೊಂಡು ಮಾತ್ರ ನೀರು ಹಾಕಬೇಕು. ತುಳಸಿ ಗಿಡವು ಎಂದಿಗೂ ಒಣಗಬಾರದು. ಇದು ಅಶುಭ ಸಂಕೇತ. ತುಳಸಿ ಒಣಗಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ಅರ್ಥ. ಗುರುವಾರ ತುಳಸಿ ಗಿಡಕ್ಕೆ ಹಸಿ ಹಾಲು ಹಾಕಿದರೆ ಲಕ್ಷ್ಮೀದೇವಿ ಬಹಳ ಪ್ರಸನ್ನನಾಗುತ್ತಾಳೆ. ಮನೆಯಿಂದ ದುಃಖ, ದರಿದ್ರ, ಅಶಾಂತಿ ದೂರವಾಗುತ್ತದೆ. ಗುರುವಾರ ಬಾಳೆಗಿಡದ ಜೊತೆಗೆ ತುಳಸಿಯನ್ನು ಪೂಜಿಸಬೇಕು. ಇದರಿಂದ ಅಪಾರ ಧನ ಸಂಪತ್ತು ಲಭಿಸುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಮತ್ತು ಜೈ ಮಹಾವಿಷ್ಣು ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.